ಅಯ್ಯೋ, ಏನು ಗುಡುಗು ಸಿಡ್ಲು. ಯಾವಾಗ ಮಳೆ ಬರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ರಾಯ್ರೆ, ಯಾವುದೋ ದೀರ್ಘ ಆಲೋಚನೆಯಲ್ಲಿ ಮುಳುಗಿರೋ ಹಾಗಿದೆ. ಅಶೋಕ್, ಬನ್ನಿ ಕೂತ್ಕೊಳ್ಳಿ. ಯಾವುದೋ ಕತೆ ಓದ್ತಿದ್ದೆ. ಈ ಕತೆಗಳೇ ಹಾಗೆ, ತಾನೊಂದು ಕತೆ ಹೇಳುತ್ತೆ, ಹಾಗೆ ಓದೋರ ಮನಸ್ಸಲ್ಲಿ ನೂರಾರು ಕತೆ ಹುಟ್ಟಾಕತ್ತೆ. ಓ, ನಿಮ್ಮ ತಲೆನೇ ಈ ಪಾರ್ಟಿ ಕೆಡಿಸಿದೆ ಅಂದರೆ ಅದು ಯಾವ ಬುಕ್ ಸರ್? ಯಾವುದೋ ಹಳೆ ಪುಸ್ತಕ, ಸುಮಾರು 1980ನೇ ಇಸ್ವಿದು ಅನಿಸುತ್ತೆ. ಇದು ಯಾರು ಬರೆದದ್ದು ಅನ್ನೋ ಹೆಸರು ಕೂಡ ಇಲ್ಲ. ಇಷ್ಟು ವಿಚಿತ್ರವಾದ ಪುಸ್ತಕನ ನಾನು ಓದೇ ಇರಲಿಲ್ಲ ನೋಡಿ. ಇಷ್ಟು ದಿನ ಇದ್ಯಾರಿಗೂ ಗೊತ್ತಿರಲಿಲ್ಲ ಅನ್ನೋದೇ ಆಶ್ಚರ್ಯ. ಮೊದಲು ಕತೆ ಏನು ಅಂತ ಹೇಳಿರಾಯ್ರೆ, ಕುತೂಹಲ ತಡೆಯೋಕೆ ಆಗ್ತಿಲ್ಲ. ಸಮಾಜದಲ್ಲಿ ಅರಾಜಕತೆ ಹೆಚ್ಚಾದಾಗ ಅದನ್ನು ಕಾಡಿನ ರಾಜ್ಯ ಅಂತ ಹೇಳಿ ನಾವುಗಳು ಕಾಡಿಗೆ ಹೋಲಿಸ್ತೀವಿ. ಮನುಷ್ಯನ ಅಸ್ತಿತ್ವಕ್ಕೆ ಕುತ್ತು ಬಂದಾಗ ಈ ಸಮಾಜ ವ್ಯವಸ್ಥೆ ಇದೆಲ್ಲ ಮುಖ್ಯ ಆಗತ್ತಾ? ಆ ಮನಸ್ಥಿತಿಯಲ್ಲಿ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇರುತ್ತಾ? ನನಗೆ ನಿಮ್ಮಷ್ಟು ಡೀಪಾಗೆಲ್ಲ ಯೋಚನೆ ಮಾಡಕ್ಕೆ ಬರಲ್ಲ ರಾಯ್ರೆ. ಆದರೆ ಒಂದು ಕಾಲದಲ್ಲಿ ಮನುಷ್ಯ ಕೂಡ ಕಾಡಿಂದ ಹೊರಬಂದು ನಾಡು ಕಟ್ಟಿದ್ದಲ್ವಾ? ಹಾಗಾಗಿ ನೀವು ಹೇಳೋದು ಸರಿ ಅನ್ಸುತ್ತೆ. ಆದರೂ ಹೇಳೋದು ಹೇಳ್ತೀರಾ, ನಮ್ಗೆ ಅರ್ಥ ಆಗೋ ಥರ ಹೇಳಬಾರ್ದಾ? ಆಗ ಸರಿ. ಒಂದು ಕಾಡಿತ್ತು. ಕಾಡು ಅಂದರೆ ಅಂತಿಂಥ ಕಾಡಲ್ಲ, ಅದೊಂದು ಗೊಂಡಾರಣ್ಯ. ಅಲ್ಲೊಬ್ಬ ಬೇಟೆಗಾರ. ಅದೆಷ್ಟೋ ಬಲಿ ತಗೊಂಡ್ರು ಹರಿತವಾಗೇ ಇದ್ದ ಅವನ ಆಯುಧ ಇಂದು ಹೊಸ ಬಲಿ ಬೇಡ್ತಿತ್ತು. ಪಾಪ, ಇದ್ಯಾವುದರ ಪರಿವೇ ಇಲ್ಲದೆ ಆ ಪುಟ್ಟ ಜಿಂಕೆ ದಟ್ಟ ಕಾಡಲ್ಲಿ ಏಕಾಂಗಿಯಾಗಿ ನಡೆದಿತ್ತು. ತನ್ನವರಿಂದ ಬಹು ದೂರದಲ್ಲಿ ಇದ್ದ ಆ ಜಿಂಕೆಗೆ ಸಾವು ಇಷ್ಟು ಸಮೀಪದಲ್ಲಿದೆ ಅನ್ನೋದರ ಅರಿವೇ ಇರಲಿಲ್ಲ. ಅದು ಅರಿವಾಗುವ ಅಷ್ಟರಲ್ಲಿ ಬಲಿಯ ಲೆಕ್ಕವನ್ನು ಇಡದ ಆ ಬಾಣ ಅದರ ದೇಹವನ್ನು ಭೇದಿಸಿದೆ. ಆದರೂ ರಾಯ್ರೆ, ಈ ಕಾಡು ಅಂದಮೇಲೆ ಬೇಟೆ ಎಲ್ಲ ಕಾಮನ್ ಅಲ್ವಾ? ಅದರಲ್ಲೂ ಸತ್ತಿದ್ದೊಂದು ಆರ್ಡಿನರಿ ಜಿಂಕೆ. ನೀವು ರಾಮಾಯಣದ ಕತೆ ಓದಿದ್ದೀರಾ ಅಶೋಕ್? ಅಲ್ಲಿ ರಾಮ ಬಂಗಾರದ ಜಿಂಕೆಯನ್ನು ಬೇಟೆಯಾಡೋ ಸನ್ನಿವೇಶ ಒಂದೆರಡು ಪುಟ ಬಂದರೆ ಹೆಚ್ಚು. ಆವತ್ತಿನ ದಿವಸ ರಾಮ ಬೇಟೆಗೆ ಹೋಗದೇನೆ ಇದ್ದಿದ್ರೆ ರಾವಣ ಸೀತೆಯನ್ನು ಅಪಹರಿಸೋ ಸನ್ನಿವೇಶನೇ ಬರ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ರಾಮಾಯಣನೇ ಆಗ್ತಿರ್ಲಿಲ್ಲ. ಆವಾಗ ಅಲ್ಲಿ ನಡೆದದ್ದು ಅದೇ, ಈವಾಗ ಇಲ್ಲಿ ನಡೆದದ್ದು ಅದೇ, ಮೃಗವಧೆ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂ ದಧಾತ್ ದೇವೋ ದುರ್ಬಲ ಘಾತಕಃ. ಯಾಗದಲ್ಲಿ ಆ ದೇವತೆಗಳಿಗೆ ಬಲಿ ಕೊಡಬೇಕಾದ್ರೆ ಕುದುರೆ, ಆನೆ, ಹುಲಿ ಈ ತರಹದ ಶಕ್ತಿಶಾಲಿ ಪ್ರಾಣಿಗಳನ್ನು ಯಾರೂ ಕೊಡೋದಿಲ್ಲ. ಬಲಿಯಾಗೋದು ಅಮಾಯಕ ಮೇಕೆನೇ. ಅಲ್ಲಿಗೇನು ದುರ್ಬಲರನ್ನು ಆ ದೇವರು ಕಾಪಾಡಲ್ಲ. ಆ ಒಂದು ಬೇಟೆ ಸುತ್ತಮುತ್ತಲಿನ ಪ್ರಾಣಿಗಳನ್ನು ಶಾಂತ ಜೀವನ ಅನ್ನೋ ಭ್ರಮೆಯಿಂದ ಹೊರನೂಕಿ ತಲ್ಲಣಗೊಳಿಸಿತ್ತು.
ನಿಮ್ಮ ಗೊಂಡಾರಣ್ಯ ನಾವು ಅಂದ್ಕೊಂಡು ಸಿಂಪಲ್ ಆಗಂತೂ ಇಲ್ಲ ಅನ್ನಿ. ಅಂದಹಾಗೆ ನಿಮ್ಮ ಪ್ರಾಣಿಗಳೆಲ್ಲ ಇನ್ನೂ ಆ ಜಿಂಕೆಯ ಶೋಕಾಚರಣೆಯಲ್ಲೇ ಇದ್ದಾವೋ? ಕಾಡಲ್ಲೇ ಇರೋ ಅವಕ್ಕೆ ಈ ಸಾವು ನೋವು ಇದೆಲ್ಲ ಹೊಸದಲ್ಲ ಅಶೋಕ್. ಆ ಪ್ರಾಣಿಗಳು ಹೆದರಿದ್ದು ಜಿಂಕೆ ಸಾವುಗಲ್ಲ, ಅದನ್ನು ಕೊಂದ ಬಾಣಕ್ಕೆ. ಹಾಗಾದರೆ ಅವಕ್ಕೆ ಮುಂದೇನು ಗತಿ? ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಕಾಣಿಸೋ ಶಕ್ತಿ ಇದ್ದದ್ದು ಅದೊಂದಕ್ಕೆ ಮಾತ್ರ. ಅದೇ ಅಭೇದ ಅನ್ನೋ ಹುಲಿ. ಇವೆಲ್ಲದರ ಮುಂದೆ ಇದ್ದ ಪ್ರಶ್ನೆ ಒಂದೇ, ಆ ಬೇಟೆಗಾರ ಯಾರು? ಒಬ್ಬರಾದ್ಮೇಲೆ ಒಬ್ರು ಕಾಣೆ ಆಗ್ತಾ ಇದ್ದಾರೆ. ಅದು ಯಾರು? ಇಷ್ಟು ವರ್ಷ ನಮ್ಮ ಜೊತೆ ಹೆಜ್ಜೆ ಹಾಕ್ತವ್ರು ಎಲ್ಲಿ ಹೋದ್ರು? ಏನಾದ್ರು? ಒಬ್ರಲ್ಲ ಇಬ್ರಲ್ಲ, 4 ತಿಂಗಳಲ್ಲಿ 4 ಜನ. ಮಾಟ ಮಾತ್ರ ನಾನು ಮಾಡಿಸ್ಬಿಟ್ಟಿದ್ರೆ ಹೇಯ್, ಇದಕ್ಕೆಲ್ಲ ಯಾರ ಕಾರಣ ಅಂತ ಗೊತ್ತಾಗಿದ್ದೀನ? ನಾನನ್ನ ಸುಮ್ಮನೆ ಬಿಡಲ್ಲ. ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ತೀನಿ. ನಿಮ್ಮ ಹುಲಿ ಮೂಗಿಗೆ ಯಾವುದೋ ಬಲವಾದ ವಾಸನೆನೇ ತಟ್ಟಿದ ಹಾಗಿದೆ. ಇರಲಿ, ಮುಂದೆ ಮುಂದೇನು? ಬೇಟೆಗಾರನ ಬೇಟೆ. ಮಾಟ ಮಾತ್ರ ನಾನು ಮಾಡಿಸ್ಬಿಟ್ಟಿದ್ರೆ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ತೀನಿ. ನಚಿಕೇತ, 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 ಗುರುಗಳೇ, ಆ ಬ್ರಷ್ಗೆ ಹಳದಿ ಬಣ್ಣ ಹಚ್ಕೊಡು. ತಲೆಯಲ್ಲೇನೋ ಕೊರಿತಿರೋ ಹಾಗಿದೆ. ಏನಿಲ್ಲ ಗುರುಗಳೇ. ಮುಚ್ಚಿಟ್ಟ ವಿಷಯ ವಿಷಕ್ಕೆ ಸಮಾನ. ಅದೇನು ಅಂತ ಹೇಳು. ಅದು ಅದು ಗುರುಗಳೇ, ಈ ಮಾಟ ಮಂತ್ರ ಎಲ್ಲ ನಿಜನಾ? ಮಾಟ ಮಂತ್ರನ ಯಾಕೆ ಕೇಳ್ತಾ ಇದೀಯಾ? ಅದು ಬೆಳಿಗ್ಗೆ ಮಾದ ಹೇಳ್ತಿದ್ದ. ಅವನೊಬ್ನೇ ಇದ್ನ? ಇಲ್ಲ ಗುರುಗಳೇ, ಎಲ್ಲರೂ ಇದ್ರು. ಮಾಟ ಮಂತ್ರ ಎಲ್ಲ ಸುಳ್ಳು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರ ಜೊತೆ ಸೇರ್ಬೇಡ. ಅವ್ರಿಗೂ ನಿನ್ಗೂ ಬಹಳ ವ್ಯತ್ಯಾಸ ಇದೆ. ಹಾಗಲ್ಲ ಗುರುಗಳೇ, ನಮ್ ಚಿಕ್ಕವರಿಂದ ಅವರೇ ಸ್ನೇಹಿತರು. ತಗೋ ಇದು. ಇದಕ್ಕೆ ಬಣ್ಣ ಹಚ್ಚು. ನನಗೆ ಸುಸ್ತಾಗಿದೆ, ಆರಾಮ ಮಾಡ್ತೀನಿ. ನೀನ್ ಯಾಕೆ ಬಂದು ಇಲ್ಗೆ? ನಡಿ, ಬಿಡಬಾರ್ದು ಇಲ್ಗಿರ.
ಬಂದೆ ಚಾರ್ಲ್ಸ್. ಹೋಗ್ಬಿಡು ಚಾರ್ಲ್ಸ್. ಎಲ್ಲೋ ಆ ಶೈತಾನ್ ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. 4 ಜನನ್ನು ಹರಕೆ ಕುರಿ ತರ ಸಾಯಿಸ್ಬಿಟ್ಟ. ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ನಮ್ ಗುರುಗಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಬೇಕೇನೋ ನಿನಗೆ? ಸಂಬಂಧ ತಗೋ, ಸಂಬಂಧ ನೋಡ್ಕೋ. ನೋಡು 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 ಹೆಂಗ್ ಸಾಯಿಸಿದೆ ನಮ್ ಸೆಲ್ವಿನ ಅಂತ ನೋಡು. ಇದೆಲ್ಲಿ ಸಿಕ್ತು? ಇಲ್ಲ, ನಮ್ ಗುರುಗಳು ಯಾವ ಕಾಲನು ಮಾಡಿಲ್ಲ. ಇಲ್ಲ. ಏಯ್, ನಿನ್ನ ಗುರು ಒಬ್ಬ ಗೋಮುಖ ವ್ಯಾಘ್ರ. ಇವತ್ತು ನನ್ನ ಕೈಲಿ ಸಾಯಲೇಬೇಕು. ನಚಿಕೇತ, ಏನ್ ಮಾಡ್ದೆ? ಅಂದ್ಯ? ಬಾರೋ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಚಾರ್ಲ್ಸ್, ಬೇಡ ಚಾರ್ಲ್ಸ್. ಏಯ್, ಹಿಂದಿಯ ಎಲ್ಲೋ ನಮ್ಮ ಹುಡುಗರು ಹೇಳ್ತೀಯೋ ಇಲ್ವೋ? ಹೇಳಿಲ್ಲ ಆದ್ರೆ ನಿನ್ ಕತೆ ಮುಗೀತಿವತ್ತು. ಹೇಳೋ. ಪಾಲಿಸು. ಲೇ ನಚಿಕೇತ, ಬಾಗ್ಲಾಚೇರೋ ಶನಿನ ಮೊದಲು ತೊಲಗ್ಸು. ಇಲ್ಲ ಅಂದ್ರೆ ಆಹಾ, ಒಳ್ಳೆ ಟೈಮಿಗೆ ಎಂಟ್ರಿ ಕೊಡ್ಸಿದ್ರಿ ನೋಡಿ. ಆಮೇಲೆ ಏನು, ಆನೆ ನಡೆದದ್ದೇ ದಾರಿ. ಎಷ್ಟೊತ್ತ ಬಾಗಿಲು ತೆಗಿಯೋಕ್ಕೆ? ಈಗಲೇ ಹಿಂಗೆ ಇನ್ನು ಮದುವೆ ಆದ್ಮೇಲೆ ಹೆಂಗ ಬರಯ್ಯ? ಗಾಡಿ ಪಂಚರ್ ಆಯ್ತು ದಾರಿಲಿ. ಒಂದು ಫೋನ್ ಮಾಡೋ ಸ್ಟೇಷನ್ಗೆ ಅಂತ ಬಂದೆ. ಎಲ್ಲಿ ಗುರುಗಳು? ಅದು ಗುರುಗಳು ಬಾ, ಎಂತ ಊರು ಮರ ಶ್ರಾವ್, ಬರೀ ಗಲಾಟೆ. ಮನೆಗೆ ಬಂದ್ರೆ ಹಾ ಅಂತಿ. ಹೌದು, ಗುರುಗಳೆಲ್ಲ? ಅದು ಗುರುಗಳು ಏನೋ ಅರ್ಜೆಂಟ್ ಇತ್ತು ಅಂತ ಪಕ್ಕದವ್ರಿಗೆ ಹೋಗಿದ್ದಾರೆ. ಹೌದು, ಇಷ್ಟೊತ್ತಿಗೆ ಹೋಗಿದ್ದಾರೆ ಅಂದರೆ ಭಾರಿ ದೊಡ್ಡ ಕೆಲಸನೇ ಇರ್ಬೇಕು. ಫೋನ್ ಮಾಡಿ ಬಟ್ಟೆ. ಅದು 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 ನಾನೇ ಬಿಡ್ತೀನಿ ಬೇಕಾದ್ರೆ. ಬೇಡವಾ? ಅಲ್ಲ, ನಂಗೇನು ತೊಂದರೆ ಇಲ್ಲ, ನಾನು ಬಿಡ್ತೀನಿ. ಎಂತ ಹೊರಗೆ ನಿಂತಿರೋ ಸೈಕಲಾಗ? ಏಯ್, ಮುಂದೆ ಕೂತಾಡ್ರಾಗಂತ ಪಿಕ್ಚರಿಗೆ ಹೋಗೋದನ? ಡುಯೆಟ್ ಆಡೋ ವಯಸ್ಸೆಲ್ಲ ಮುಗೀತಾ? ಇವೊಂದು ಫೋನ್ ಎತ್ತೋದಿಲ್ಲ ಮರೆ ಸಾವು. ನಚಿಕೇತ, ಇದೆಂತದ?
ನೀ ಮಾಡಿದ್ದ? ಬರೀ ಹಿಂಗಿಂದ ಮಾಡ್ತಾ ಇರೋ. ಈ ಸುಖಕ್ಕೆ ನಿಂಗೆ ಅದು ಯಾರು ಹೆಣ್ಣು ಕೊಡ್ತಾರ ಮರಯ್ಯ? ನಿದ್ರಾಮ, ಎಂತ ನಿದ್ದೆ ಮಾಡ್ತಿದ್ದೇನಾ? ಫೋನ್ ಎತ್ತಲಿಕ್ಕೆ ಆಗೋದಿಲ್ವಾ? ಬಾಬಾ, ಗಾಡಿ ಪಂಚರ್ ಆಯ್ತು, ಇಲ್ಲಿ ಸೀದಾ ನಮ್ಮ ಶಾಸ್ತ್ರಿಗಳ ಮನೆ ಹತ್ರ ಬಾ. ಬೇಗ ಬೇಗ. ಹಾಂ, ಬಾ ಬಾ, ಬೇಗ ಬಾ. ಜೀಪ್ ತಗೊಂಬಾ, ಮಳೆ ಬರ್ತಾ ಇದೆ. ಹಾಂ, ಡೀಸೆಲ್ ಇತ್ತು, ಚೆಕ್ ಮಾಡ. ಹಾಂ, ಹಾಗೆ ಬರ್ತಾ ನಂದು ಮಾಮೂಲು ಒಂದು ಕ್ವಾರ್ಟ್ರು ಕೊಡೆ ಹಿಡ್ಕೊಬಾ, ಮಳೆ ಬರ್ತಿದೆ. ಸರಿ. ಇನ್ನೊಂದು 10 ನಿಮಿಷ ಬರ್ತಾನಂತೆ. ಒಳಗಡೆ ತುಂಬಾ ಶೆಕೆ, ಆಚೆ ಹೋಗಿ ಕೂತಿರೋಣ. ಶೆಕೆ? ಶೆಕೆ. ಹೋಗೊಂದು ಲೋಟ ನೀರು ತಗೊಂಬ. ಸರ್, ನೀರು. ಶಾಸ್ತ್ರಿಗಳು ಪಕ್ಕದೂರಿಗೆ ಯಾರ ಮನೆಗೆ ಹೋದ್ರು ಅಂದೆ? ಅದೇ ಭೂತಯ್ಯನವ್ರ ಮನೆಗೆ ಹೋದ್ರು. ಭೂತಯ್ಯ? ಅದೇ ಹೋದ ತಿಂಗಳು ಅವ್ರ ದೊಡ್ಡ ಮಗಳಿಗೆ ಮದುವೆ ಆಯ್ತಲ್ಲ, ಅವರೇ? ಅವರೇ ಅವ್ರ ಮಗಳಿಗೇನೋ ಸಮಸ್ಯೆ ಇತ್ತು ಅಂತ ಹೋದ್ರು. ಭೂತಯ್ಯನಿಗೆ ಮದುವೆನೇ ಆಗಿಲ್ಲ, ಮಗಳೆಲ್ಲಿಂದ ಬಂದ್ಲ? ಮೇಲಿಂದ ಉದುರದ್ಲ? ಸತ್ಯ ಹೇಳ. ನಂಗೆ ಗೊತ್ತಿಲ್ಲ. ಎಲ್ಲಿದ್ದಾರೆ ಶಾಸ್ತ್ರಿಗಳು? ನಂಗೆ ಗೊತ್ತಿಲ್ಲ. ಏನಾಯ್ತು ಶಾಸ್ತ್ರಿಗಳಿಗೆ? ಏನ್ ಮಾಡ್ದೆ? ಹೇಳ್ತ್ಯಾ ಇಲ್ಲ ನಮ್ಮ ಭಾಷೆಯಲ್ಲಿ ಕೇಳ್ಬೇಕಾ? ನಂಗೆ ಗೊತ್ತಿಲ್ಲ. ಪೂರ್ಣ ಕುಂಭ ಜಲವನ್ನು ಹೊತ್ತು ಬಂದಿರತಕ್ಕಂಥ ಮಾತೆಯಾದ ಸೀತಾದೇವಿ ಆ ಯಾಗ ಹೊಂಡದ ಹತ್ತಿರ ಅದನ್ನು ಇಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಹಾರುತ್ತ ಬರುತ್ತಿದ್ದ ಪಕ್ಷಿಯು ಆ ಜ್ವಾಲೆಯ ಮಧ್ಯದೊಳಗಡೆಗೆ ನುಗ್ಗಿದೆ. ಧಗಧಗನೆ ಉರಿಯುವ ಜ್ವಾಲೆಯದು ಹಾರುವ ಪಕ್ಷಿಯನ್ನ ಸುಟ್ಟಿದೆಯೋ ಏನೋ. ಪಕ್ಷಿ ಮುಂದೆ ಹಾರಲಾಗದೆ ಹಾಗೆಯೇ ಹಾರಿ ಹೊಂಡದಲ್ಲಿ ಬಿದ್ದಿದೆ. ನಿಲನೆ ಒದ್ದಾಡಿ ಆ ಪಕ್ಷಿ ಪ್ರಾಣ ಬಿಡುತ್ತಿರುವುದನ್ನ ಅಲ್ಲೇ ಕುಳಿತಿದ್ದಂತ ವಿಶ್ವಾಮಿತ್ರರು ಕಂಡರು. ಕೆಂಡದ ಕಣ್ಗಳವರಾದರು. ಕೊನೆಗೂ ಪೂರ್ಣಾಹುತಿಯ ಸಮಯದಲ್ಲಿ ಒಂದು ಪ್ರಾಣಿಯ ಹಿಂಸೆ ನಡೆಯುತ್ತಿರುವುದಲ್ಲ. ರಾಮ ರಾಮ! ಹಾರುತ್ತ ಬರುತ್ತಿದ್ದ ಪಕ್ಷಿಯು ಆ ಜ್ವಾಲೆಯ ಮಧ್ಯದೊಳಗಡೆ ನಿಂತಿದೆ. ಧಗಧಗನೆ ಉರಿಯುವ ಜ್ವಾಲೆಯದು ಹಾರುವ ಪಕ್ಷಿಯನ್ನ
ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ರಿ. ನಿಮ್ಮ ಆನೆ ಏನೋ ಕಾಪಾಡತ್ತೆ ಅನ್ಕೊಂಡ್ರೆ ಮೊಸಳೆ ಬಾಯಲ್ಲಿ ಸಿಕ್ಕಾಕೊಂಡು ಗಜೇಂದ್ರನ್ ಥರ ಆಯ್ತಲ್ಲ ಅದ್ರ ಬಾಳು. ಈಗ ಇದಕ್ಕೆ ಮೋಕ್ಷ ಕೊಡೋಕೆ ಹರಿ ಬರ್ತಾನೋ? ನಿಜ. ಈಗ ಅದಕ್ಕೆ ಉಳಿದಿರೋದು ಒಂದೇ ದಾರಿ. ದಯೆ ತೋರೋ ಕರುಣಾಕರ. ಈಗಲೇ ಬರ್ಬೇಕಾಗಿತ್ತ? ನನ್ನ ಮಾತು ಕೇಳಿ, ನಮ್ಮ ಅಪ್ಪನ ಹಣೆಗೆ ಯಾವ್ದು ಸರಿ ಕಾಣ್ತಿಲ್ಲ ನನಗೆ. ಎಲ್ಲ ಸುಮ್ಮನೆ ಇರಿ ಅಂತ ತಾನೆ? ಏ ಗುಂಡ, ಸುಮ್ಮನೆ ಇರೋ. ಗುಡ್ಡ ತೊಲಗು ಎಲ್ಲಿಂದ ಆಚೆ. ನಚಿಕೇತನ ಬಿಡಬೇಡ ಬರೋದಕ್ಕೆ. ನಮ್ಮ ಬಗ್ಗೆ ಅವನಿಗೆಲ್ಲ ಗೊತ್ತಾಗೋಗಿದೆ. ಅವನು ಸಾಯ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಸುಮ್ಮನೆ ಬಂದು ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಇನ್ಸ್ಪೆಕ್ಟರ್. ಸುಮ್ಮನೆ ಬಂದು ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಇನ್ಸ್ಪೆಕ್ಟರ್. ಯಾಕೆ ಇನ್ಸ್ಪೆಕ್ಟರ್ ಹೆದರ್ಕೊಂಡ್ಬಿಟ್ಯಾ? ಎಂತದ ಎಂತೆಲ್ಲ ಮಾತಾಡ್ತಾ ಇದ್ದೆ? ಎಂತ ಆಯ್ತು ನಿಂಗೆ? ಎಂತದ? ಚಾರ್ಲ್ಸ್, ಏನೋ ಮಾಡ್ದೆ? ಇರ್ಲಾರ್ದೆ ಇರ್ಬೇ ಬಿಟ್ಕೊಳ್ಳೋದು ಅಂದ್ರೆ ಇದೇನೆ. नहीं चार्ल्स, नहीं. इंस्पेक्टर ना मुक्सोदो मुझे ठीक नहीं लग रहा है. नहीं. ಎಲ್ಲ ಮುಚ್ಕೊಂಡಿರ್ತೀರಾ? ಇವರಿಬ್ಬರಿಗೂ ಒಂದ್ ಗತಿ. ಶಾಸ್ತ್ರಿಗಳ ಇದ್ಯಾವ ಹೊಸ ಭೂತ್ಕೊಲ್ಲ ಮರ್ರೆ? ಓಯ್, ಅವನೇನ್ ಕೇಳ್ತೀಯಾ? ನನ್ನ ಕೇಳಿ ಹೇಳ್ತೀನಿ. ಇವತ್ತು ಇಲ್ಲಿ ಇವನಂತ್ಯ ಸಂಸ್ಕಾರ ನಿನ್ನ ಕಣ್ಣು ಮುಂದೆ ನಡೆಯುತ್ತೆ. ಏಯ್ ನಚಿಕೇತ, ಅವ್ರು ನಿನ್ ಗುರುಗಳ ಶತಾವಧಾನಿ ವೈಡೂರ್ಯ ಶಾಸ್ತ್ರಿಗಳು. ಆ ಹೇಳಿ ಹೆಸರಿಡಿದು ನನ್ನನ್ನು ಕರಿಬೇಡ. ಅವನೇನು ಬರಲ್ಲ. ನಾನು ಚಾರ್ಲ್ಸ್. ಹರಿ, ಸೆಲ್ವ, ರಾಜು, ಗಣಿ ಇವರನ್ನೆಲ್ಲ ಯಾಕೆ ಕೊಂದೆ? ಹೇಳ್ಚೋ ಇಲ್ವೋ? ಬಾಯ್ ಬಿಡನೆ ಮುದ್ಕ. ನಚಿಕೇತ, ಅವನು ಬರಲ್ಲ. ಬರೋದಕ್ಕೆ ನಾನು ಬಿಡಲ್ಲ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನನಗೆ ಗೊತ್ತು ನೀನು ಸುಮ್ಮನೆ ಬಾಯ್ ಬಿಡೋನಲ್ಲ ಅಂತ. ಈಗ ನೀನು ಹೇಳಿಲ್ಲ ಅಂದ್ರೆ ಹೆದರ್ಕೋಬೇಡ ಇನ್ಸ್ಪೆಕ್ಟರ್. 3 ಸೆಕೆಂಡ್ ಅಷ್ಟೇ, ನಿನ್ ಜೀವ ಹಾರ್ ಹೋಗಿರುತ್ತೆ. ನನಗೇನಿದು ಹೊಸ್ತಲ್ಲ. ಅವ್ರಿಗೇನು ಮಾಡಬೇಡ. ನಾನು ಹೇಳ್ತೀನಿ. ಜೀವನ ಸಾಗಬೇಕಾದ್ರೆ ಆ ವಾಸ್ತವಕ್ಕೆ ಕಲ್ಪನೆ ಜೊತೆ ಹಾಕಬೇಕೇ ಹೊರತು
ಕಲ್ಪನೆನೇ ಜೀವನ ಆಗಬಾರ್ದು. ಅದಕ್ಕೆ ಆದಿ ಅಂತ್ಯಗಳಿರೋದಿಲ್ಲ. ಕಳೆದು ಹೋದ್ರೆ ಮತ್ತೆ ಬರೋದಕ್ಕಾಗಲ್ಲ. ನೋಡು ಚಾರ್ಲ್ಸ್, ನಚಿಕೇತನ ವಾಸ್ತವದಲ್ಲಿ ನಿಮ್ಗೆ ಯಾರಿಗೂ ಬದುಕೋ ಹಕ್ಕಿಲ್ಲ. ನೀವೇನಿದ್ರು ಅವನ ಕಲ್ಪನೆಯ ತುಣುಕುಗಳಷ್ಟೇ. ಅವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೆಲ್ವ, ಗಣಿ, ರಾಜ, ಹರಿ ಎಲ್ಲಾರನ್ನೂ ಅವನ ಮನಸ್ಸಿನಿಂದ ಅಳಿಸಿ ಹಾಕ್ಬಿಟ್ಟೆ. ಐ ಜಸ್ಟ್ erased them. ನಚಿಕೇತನ ಮೇಲೆ ನಾನು ಹಿಪ್ನೋಸಿಸ್ ಅಂದ್ರೆ ಸಂಮೋಹನ ಕ್ರಿಯೆ ಪ್ರಯೋಗ ಮಾಡ್ತಾ ಇದ್ದೆ. ಅವನನ್ನ ದೀರ್ಘ ನಿದ್ರೆಗೆ ದೂಡಿ ಅವನ ಮನಸ್ಸಿನಲ್ಲಿದ್ದ ಎಲ್ಲರನ್ನೂ ಹಂತ ಹಂತವಾಗಿ ಅವನಿಂದ ಬೇರ್ಪಡಿಸಿದೆ. ಎಲ್ಲವೂ ನಾನನ್ಕೊಂಡಾಗೆ ಆಯ್ತು. ಆದ್ರೆ ಹರಿ ಆದ್ರೆ ಈ ವಿಷಯ ಹರಿ ಗೊತ್ತಿದೆ ಅಂತ ನನಗರಿವಿರಲಿಲ್ಲ. ಗೊತ್ತಾಗಿದ್ದ ತಕ್ಷಣ ಏನು ಯೋಚನೆ ಮಾಡ್ತಾ ಇದೀಯ ಹರಿ? ನನಗೆ ಭಯ ಆಗ್ತಿದೆ. ನಚಿಕೇತನಿಗೋಸ್ಕರ ನೀನು ಈ ಕೆಲಸ ಮಾಡಲೇಬೇಕಾಗಿದೆ. ನಿನ್ನ ಸಾಕು ಅವನ ಜೀವ ತುಂಬುತ್ತೆ. ಸಮಯ ಆಯಿತು, ನಡಿ. ನಚಿಕೇತ, ನಚಿಕೇತ, ಬಾಯ್ಲಿ, ಬಾಯ್ ತಗೋ. ಈ ಮಾತ್ರ ತಗೋ, ಮಾತ್ರ. ಹರಿಗಿನ್ನೂ 10 ವರ್ಷ ಅಷ್ಟೇ. ಅವನು ಸಾಯಿಸ್ಬಿಟ್ಟಿಲ್ಲ. ಮನುಷ್ಯನ ನೀನು. ನಚಿಕೇತನ ಮನಸ್ಸಿಗೆ ನಿಮ್ಮೆಲ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಚಾರ್ಲ್ಸ್, ಅರ್ಥ ಮಾಡ್ಕೋ. ಎಲ್ಲಿವರೆಗೂ ನೀವು ಅವನ ಜೊತೆ ಇರ್ತಿರೋ ಅಲ್ಲಿವರೆಗೂ ಅವನು ಪ್ರಶಾಂತವಾಗಿ ಬದುಕೋದಕ್ಕಾಗೋದಿಲ್ಲ. ಇಷ್ಟು ವರ್ಷ ಜೊತೆಲಿ ಬಂದಿದ್ದಕ್ಕೆ ಏನು ಅರ್ಥನೇ ಇಲ್ಲ ಹಾಗಾದ್ರೆ? ಸುಖ, ದುಃಖ, ನೋವು, ನಲಿವು ಎಲ್ಲ ಒಟ್ಟಿಗೆ ಹಂಚಿಕೊಂಡಿದ್ದೀವಿ. ನಚಿಕೇತ ಹಿಟ್ಟು ತಿಂದಿರಬಹುದು, ಆದ್ರೆ ನೋವು ಅನುಭವಿಸಿರೋದು ನಾನು. ನೋಡಿಲಿ, ನಚಿಕೇತನ ಆಸೆಗೆ ಬಣ್ಣದ ರೆಕ್ಕೆ ಬಂದಿದ್ದು ಸಲೀಮಿಂದ. ಗುಂಡ ಅವನ ಹೊಟ್ಟೆ ತುಂಬಿಸಿದ್ರೆ ನಚಿಕೇತನಲ್ಲಿದ್ದ ಭಯ ಅನುಭವಿಸೋನು ಮಾದ. ಏಯ್, ಅವನೇನಾದ್ರೂ ನಿನ್ನ ಹತ್ರ ಕೇಳ್ಕೊಂಡಿದ್ದೇನೋ ತೊಂದರೆಯಲ್ಲಿದ್ದೀನಿ ಸಹಾಯ ಮಾಡಿ ಅಂತ? ಅವನು ಬೆನ್ನೆಲುಬಾಗಿ ನಿಂತವರು ನಾವು. ನೀನೇನೋ ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಸಾಯಿಸ್ತಿದ್ಯಲ್ಲ.
ತಿಕ್ಲಿ ಹಿಡಿದಿರೋ ನಿನ್ನ ತಲೆನ ಯಾರೋ ರಿಪೇರಿ ಮಾಡ್ತಾರೆ? ನಾನು. ಶಾಸ್ತ್ರಿಗಳೇ, ಏನಾದರೂ ಮಾತಾಡಿ, ನನಗಿನ್ನೊಂದು ಸ್ವಲ್ಪ ಸಮಯ ಬೇಕಷ್ಟೇ. ನಚಿಕೇತನ ಮನಸ್ಸಿನ ಆಳದಲ್ಲಿ ಇನ್ನೂ ಅವರ ನೆನಪುಗಳು ಹಾಗೆ ಉಳ್ಕೊಂಡಿದೆ. ಅವನು ಮನಸ್ಸು ಮಾಡಿದ್ರೆ ಅವರನ್ನ ಮತ್ತೆ ಕರ್ಕೊಂಡ್ಬರಬಹುದು. ಏನು ಹೇಳ್ತಾ ಇದ್ಯಾ? ಅದಕ್ಕೆ ನಚಿಕೇತನ್ ಜೊತೆ ನಾನು ಮಾತಾಡಬೇಕು. ನನ್ನ ಹತ್ರನೇ ಆಟ ಆಡ್ತೀಯಾ? ನಾನೇನು ಗುಗ್ಗು ಅನ್ಕೊಂಡ್ಯಾ? ನಾನು ಹೇಳ್ತಾ ಇರೋದು ನಿಜ. ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ನೀನೇನಾದ್ರೂ ಕಿತಾಪತಿ ಮಾಡಿದ್ರೆ ಇಲ್ಲಿ ಯಾರು ಉಳಿಯಲ್ಲ. ಗುರುಗಳೇ, ನಚಿಕೇತ, ಗುರುಗಳೇ, ನನ್ನ ಕೈಲಿ ಅವ್ರನ್ನ ತಡೆಯಕ್ಕಾಗಲ್ಲ ಗುರುಗಳೇ. ನಚಿಕೇತ, ಹಗ್ಗ ಬಿಚ್ಚಿ ಬಾರೋ. ನಚಿಕೇತ, ಕಬೋರ್ಡ್ ನಲ್ಲಿ ಮಾತ್ರ ಇದೆ, ಬೇಗ ತಗೋ ಹೋಗು. ಗುರುಗಳೇ, ಅದು ಚಾರ್ಲ್ಸ್ ಬೈತನ್ ಗುರುಗಳೇ. ಗುರುಗಳೇ, ನೀನೀಗ ಕವಲುದಾರಿಯಲ್ಲಿ ನಿಂತಿದ್ದೀಯ ನಚಿಕೇತ. ಸೋಲು ನಿನ್ನ ಆಯ್ಕೆ ಅಲ್ಲ, ನಿನ್ನ ನಿರ್ಧಾರ. ನಿನ್ನ ಕಣ್ಣು ಮುಂದೆ ಇರೋ ಜೀವಕ್ಕೆ ಆಧಾರವಾಗಬೇಕೆ ಹೊರತು ಮೃತ್ಯು ಅಲ್ಲ. ನಿನ್ನ ವಿಚಿತ್ರ ಕಲ್ಪನೆಗೆ ಅನ್ಯಾಯವಾಗಿ 2 ಜೀವನ ಬಲಿ ಕೊಡ್ಬೇಡ. ಹೋಗ್ ನಚಿಕೇತ, ಬೇಗ ಮಾತ್ರ ತಗೋ ಹೋಗು. ನನ್ನನ್ನು ಎದುರಿಸುವಷ್ಟು ಧೈರ್ಯ ಬಂತ? ಅವ್ರು ಕಟ್ಬಿಟ್ಟು ಯಾರು ನೀನು? ನಚಿಕೇತ, ನಿಮ್ ಕಟ್ಬಿಸ್ತೀನಿ. ಬಾ 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 ಬಿಚ್ಚು ಬಾ. ನಚಿಕೇತ, ಏನಾಯ್ತು? ನಚಿಕೇತ, 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 ನಚಿಕೇತ. ಒಂದು ಮಾತು ಹೇಳ್ತಾರೆ ಅಶೋಕ್, ಈ ಮನುಷ್ಯ ಬಹಳ ದುರ್ಬಲ ವ್ಯಕ್ತಿ. ಅವನಿಗೆ ಅವನ್ನ ಹೊಗಳಿಕೊಳ್ಳೋಕ್ಕೆ ಪ್ರಾಣಿಗಳದ್ದೇ ಅವಶ್ಯಕತೆ ಇದೆ. ಸಿಂಹದ ಶಕ್ತಿ, ಚಿರತೆಯ ವೇಗ. ಆಹಾ, ಅದು ತಪ್ಪು. ಈ ಮನುಷ್ಯ ಹುಲಿಯ ಕ್ರೌರ್ಯ, ನರಿಯ ಕುಟಿಲತೆ, ಮಲದ ಮುಗ್ಧತೆ ಎಲ್ಲವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಂತಹ ಒಂದು ಅಸಾಧಾರಣ ಶಕ್ತಿ. ಅದನ್ನು ಅಂಕೆಯಲ್ಲಿಡೋದಕ್ಕೆ ಒಬ್ಬ ಬೇಟೆಗಾರನ ಅವಶ್ಯಕತೆ ಇದೆ. ಈಗ ಹೇಳಿ ಅಶೋಕ್,
ಈ ಮನಸ್ಸೆಂಬ ಕಾಡಲ್ಲಿ ನಡೆದ ರೌದ್ರ ನರ್ತನದಲ್ಲಿ ಯಾರದ್ದು ಸರಿ, ಯಾರದ್ದು ತಪ್ಪು? ತನ್ನ ನೆಚ್ಚಿನ ಮೊಲದ ಮುಗ್ಧತೆಯನ್ನು ಉಳಿಸೋದಕ್ಕೆ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿದ ಬೇಟೆಗಾರನ ತಪ್ಪ, ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದ ಆ ಪ್ರಾಣಿಗಳದ್ದೇ ತಪ್ಪ, ಅಥವಾ ಈ ಹಗ್ಗ ಜಗ್ಗಾಟದಲ್ಲಿ ತನ್ನದಲ್ಲದ ತಪ್ಪಿಗೆ ಬಲಿಯಾದ ಆ ಮುಗ್ಧ ಮೊಲದ್ದೇ ತಪ್ಪ? ನೀವು ಹೇಳಿ.